ಸರ್ಕಾರ ಬಡವರ ಹಸಿವು ನೀಗಿಸುವುದಕ್ಕೆ ಅಂತ ಅನ್ನಭಾಗ್ಯ ಯೋಜನೆಯನ್ನ ಜಾರಿಗೆ ತಂದಿದೆ. ಆದರೆ ಸರ್ಕಾರದ ಮಹತ್ವಾಕಾಂಕ್ಷೆಯ ಅನ್ನಭಾಗ್ಯ ಯೋಜನೆ ಗಡಿ ಗ್ರಾಮಗಳಿಗೆ ತಲುಪ್ತಾ ಇಲ್ಲ. ಒಂದು ವೇಳೆ ಈ ಗಡಿ ಗ್ರಾಮಗಳಿಗೆ ಸರ್ಕಾರದ ಯೋಜನೆ ತಲುಪಿದ್ರೂ ಕೂಡ ಬಡವರಿಗೆ ಮಾತ್ರ ಈ ಅನ್ನಭಾಗ್ಯ ಅಕ್ಕಿ ತಲುಪ್ತಾ ಇಲ್ಲ. ಇದು ನಡೆದಿರೋದು ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡ್ಕೊಂಡ್ಬನ್ನಿ. ಸರ್ಕಾರದ ಮಹತ್ವಾಕಾಂಕ್ಷೆಯ ಅನ್ನಭಾಗ್ಯಕ್ಕೆ ಕನ್ನ, ಫಲಾನುಭವಿಗಳಿಗೆ ವಿತರಣೆಯಾಗದ ಅನ್ನಭಾಗ್ಯ. ಹೀಗೆ ಪಡಿತರ ಚೀಟಿ ಹಿಡಿದು ಜಮಾಯಿಸಿರುವ ಮಹಿಳೆಯರು ಬಯೋಮೆಟ್ರಿಕ್ ಥಂಬ್ ಪಡೆದರೂ ಬಡವರಿಗೆ ಅಕ್ಕಿ ನೀಡದ ಡೀಲರ್. ಅಕ್ಕಿ ವಿತರಣೆ ಮಾಡದೇ ಇದ್ದಕ್ಕೆ ಡೀಲರ್ಗೆ ಗುರುಮಠಕಲ್ ತಾಲೂಕಿನ ನಸಲವಾಯಿ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಸಲವಾಯಿ ಗ್ರಾಮಸ್ಥರಿಗೆ ಕಳೆದ 3 ತಿಂಗಳಿನಿಂದ ಅನ್ನಭಾಗ್ಯ ಅಕ್ಕಿ ಪೂರೈಕೆ ಆಗ್ತಿಲ್ಲ. ತೆಲಂಗಾಣ ಹಾಗೂ ಕರ್ನಾಟಕದ ಗಡಿಯಲ್ಲಿರುವಂತಹ ಈ ಗ್ರಾಮಸ್ಥರಿಗೆ 3 ತಿಂಗಳಿನಿಂದ ಅಕ್ಕಿ ವಿತರಿಸದೆ ಡೀಲರ್ ವಂಚಿಸುತ್ತಿರುವ ಆರೋಪ ಕೇಳಿ ಬಂದಿದೆ. ಪ್ರತಿ ತಿಂಗಳು ಗ್ರಾಮಸ್ಥರಿಂದ ಬಯೋಮೆಟ್ರಿಕ್ ಥಂಬ್ ಪಡಿತಾರೆ, ಆದರೆ ಅಕ್ಕಿ ಮಾತ್ರ ಕೊಡುತ್ತಿಲ್ಲವಂತೆ. ನಾವು ಒಂದೊಂದು ಚಿಂತೆಯನ್ನ ಒಂದೊಂದು ಕೇಕ್ ಕಮ್ಮಿ ಮಾಡ್ತಾರ. ಬರೋ ತಿಂಗಳ ಹಾಕ್ತಿವಿ, ಹೋದ ತಿಂಗಳ ಹಾಕ್ತಿವಿ ಅಂದ್ರೆ ನಾವೇ ತಿಂದು ಬದುಕಬೇಕು. ಹೊಲ ಇಲ್ಲದವರು ಎಲ್ಲರೂ ಹೊಲ ಇದ್ದಾರ, ಅರ್ಧ ಮಂದಿ ಹೊಲ ಇದ್ದಾರ, ಅರ್ಧ ಮಂದಿ ಹೊಲ ಇಲ್ದಾರ, ಅರ್ಧ ಮಂದಿ ಮಾರ್ಕೊಂಡವ್ರ, ಅರ್ಧ ಮಂದಿ ತಿನ್ನೋದಾರ. ಅಲ್ಲ, ಎಷ್ಟು ತಿಂಗಳಿಂದ ಬಂದಿಲ್ಲ ನಿಮ್ಗೆ? ನಮಗೂ ಬಂದವರು ಬಂದವರ ಅವಲ್ಲ. ಎಷ್ಟು ತಿಂಗಳಿಂದ ಬಂದಿಲ್ಲ? 3 ತಿಂಗಳ 4 ತಿಂಗಳ ಅವ, 4 ತಿಂಗಳ ಅವ, 3 ತಿಂಗಳ ಅವ, 5 ತಿಂಗಳ ಅವ. ಇನ್ನು 3 ತಿಂಗಳಿನಿಂದ ಸರ್ಕಾರದ ಅಕ್ಕಿ ವಿತರಿಸದೇ ಇದ್ರೆ ಬಡವರು ಬದುಕುವುದು ಹೇಗೆ ಅಂತ ಗ್ರಾಮಸ್ಥರು ಏಜೆನ್ಸಿಗೆ ತರಾಟೆಗೆ ತೆಗೆದುಕೊಂಡರು. ನಮಗೆ ಈ ಡೀಲರ್ ಬೇಡವೆಂದು ಪಟ್ಟು ಹಿಡಿದಿದ್ದಾರೆ. ಡೀಲರ್ಶಿಪ್ ರದ್ದುಪಡಿಸಿ ಇವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಿ ಅಂತ ಆಗ್ರಹಿಸಿದ್ದಾರೆ. ಆದರೆ ಇದಕ್ಕೆ ಡೀಲರ್ ಹೇಳುವುದು ಮಾತ್ರ ಹೀಗೆ: 30 ಕ್ವಿಂಟಲ್ ಎಕ್ಸ್ಟ್ರಾ ತಂದಿ ಆಲ್ರೆಡಿ, ಇನ್ನು 20 ಕ್ವಿಂಟಲ್ ತಂದ್ರೆ ಕವರ್ ಆಗ್ತದೆ. ಅದಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ. ಇನ್ನ 4-5 ದಿನದಲ್ಲಿ ನಾನು ತರ್ತೀನಿ. ಆಯ್ತಾ? ಮೊದಲಿಂದ ನಿಮಗೆ ಫೋನ್ ರಿಕಾರ್ಡಿಂಗ್ ಐತೆ, ನನ್ನ ಹತ್ರ ಮಾತಾಡಿ. ಮುಂದಿನ ತಿಂಗಳ ತರ್ತೀನಿ, ಮುಂದಿನ ತಿಂಗಳ ಗಾಡಿ ಮೇಲೆ ತಳ ಬಿದ್ದಿಸಲಿ. ನಾನು ಬಂದೆ ಡೀಲರ್ ಬಂದೆ ಭೇಟಿ ಹಾಸ್ಪಿಟಲ್ ಇದ್ದೆ ನಾನು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಅನ್ನಭಾಗ್ಯ ಯೋಜನೆ ಬಡವರ ಹೊಟ್ಟೆಯನ್ನ ಸೇರದೆ ಕಳ್ಳರ ಪಾಲಾಗ್ತಿದೆಯಾ ಎಂಬ ಅನುಮಾನ ಮೂಡಿದೆ. ನಾಗರಾಜ್ ಮಗದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಸರ್ಕಾರ ಬಡವರ ಹಸಿವು ನೀಗಿಸುವುದಕ್ಕೆ ಅಂತ ಅನ್ನಭಾಗ್ಯ ಯೋಜನೆಯನ್ನ ಜಾರಿಗೆ ತಂದಿದೆ. ಆದರೆ ಸರ್ಕಾರದ ಮಹತ್ವಾಕಾಂಕ್ಷೆಯ ಅನ್ನಭಾಗ್ಯ ಯೋಜನೆ ಗಡಿ ಗ್ರಾಮಗಳಿಗೆ ತಲುಪ್ತಾ ಇಲ್ಲ. ಒಂದು ವೇಳೆ ಈ ಗಡಿ ಗ್ರಾಮಗಳಿಗೆ ಸರ್ಕಾರದ ಯೋಜನೆ ತಲುಪಿದ್ರೂ ಕೂಡ ಬಡವರಿಗೆ ಮಾತ್ರ ಈ ಅನ್ನಭಾಗ್ಯ ಅಕ್ಕಿ ತಲುಪ್ತಾ ಇಲ್ಲ. ಇದು ನಡೆದಿರೋದು ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡ್ಕೊಂಡ್ಬನ್ನಿ. ಸರ್ಕಾರದ ಮಹತ್ವಾಕಾಂಕ್ಷೆಯ ಅನ್ನಭಾಗ್ಯಕ್ಕೆ ಕನ್ನ, ಫಲಾನುಭವಿಗಳಿಗೆ ವಿತರಣೆಯಾಗದ ಅನ್ನಭಾಗ್ಯ. ಹೀಗೆ ಪಡಿತರ ಚೀಟಿ ಹಿಡಿದು ಜಮಾಯಿಸಿರುವ ಮಹಿಳೆಯರು ಬಯೋಮೆಟ್ರಿಕ್ ಥಂಬ್ ಪಡೆದರೂ ಬಡವರಿಗೆ ಅಕ್ಕಿ ನೀಡದ ಡೀಲರ್. ಅಕ್ಕಿ ವಿತರಣೆ ಮಾಡದೇ ಇದ್ದಕ್ಕೆ ಡೀಲರ್ಗೆ ಗುರುಮಠಕಲ್ ತಾಲೂಕಿನ ನಸಲವಾಯಿ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಸಲವಾಯಿ ಗ್ರಾಮಸ್ಥರಿಗೆ ಕಳೆದ 3 ತಿಂಗಳಿನಿಂದ ಅನ್ನಭಾಗ್ಯ ಅಕ್ಕಿ ಪೂರೈಕೆ ಆಗ್ತಿಲ್ಲ. ತೆಲಂಗಾಣ ಹಾಗೂ ಕರ್ನಾಟಕದ ಗಡಿಯಲ್ಲಿರುವಂತಹ ಈ ಗ್ರಾಮಸ್ಥರಿಗೆ 3 ತಿಂಗಳಿನಿಂದ ಅಕ್ಕಿ ವಿತರಿಸದೆ ಡೀಲರ್ ವಂಚಿಸುತ್ತಿರುವ ಆರೋಪ ಕೇಳಿ ಬಂದಿದೆ. ಪ್ರತಿ ತಿಂಗಳು ಗ್ರಾಮಸ್ಥರಿಂದ ಬಯೋಮೆಟ್ರಿಕ್ ಥಂಬ್ ಪಡಿತಾರೆ, ಆದರೆ ಅಕ್ಕಿ ಮಾತ್ರ ಕೊಡುತ್ತಿಲ್ಲವಂತೆ. ತಿಂದು ಬದುಕಬೇಕು ನಾವು. ಒಂದೊಂದು ಚಿಂತೆಯನ್ನ ಒಂದೊಂದು ಕೇಕ್ ಕಮ್ಮಿ ಮಾಡ್ತಾರ. ಬರೋ ತಿಂಗಳ ಹಾಕ್ತಿವಿ, ಹೋದ ತಿಂಗಳ ಹಾಕ್ತಿವಿ ಅಂದ್ರೆ ನಾವೇ ತಿಂದು ಬದುಕಬೇಕು. ಹೊಲ ಇಲ್ಲದವರು ಎಲ್ಲರೂ ಹೊಲ ಇದ್ದಾರ, ಅರ್ಧ ಮಂದಿ ಹೊಲ ಇದ್ದಾರ, ಅರ್ಧ ಮಂದಿ ಹೊಲ ಇಲ್ದಾರ, ಅರ್ಧ ಮಂದಿ ಮಾರ್ಕೊಂಡವ್ರ, ಅರ್ಧ ಮಂದಿ ತಿನ್ನೋದಾರ. ಅಲ್ಲ, ಎಷ್ಟು ತಿಂಗಳಿಂದ ಬಂದಿಲ್ಲ ನಿಮ್ಗೆ? ನಮಗೂ ಬಂದವರು ಬಂದವರ ಅವಲ್ಲ. ಎಷ್ಟು ತಿಂಗಳಿಂದ ಬಂದಿಲ್ಲ? 3 ತಿಂಗಳ 4 ತಿಂಗಳ ಅವ, 4 ತಿಂಗಳ ಅವ, 3 ತಿಂಗಳ ಅವ, 5 ತಿಂಗಳ ಅವ. ಇನ್ನು 3 ತಿಂಗಳಿನಿಂದ ಸರ್ಕಾರದ ಅಕ್ಕಿ ವಿತರಿಸದೇ ಇದ್ರೆ ಬಡವರು ಬದುಕುವುದು ಹೇಗೆ ಅಂತ ಗ್ರಾಮಸ್ಥರು ಏಜೆನ್ಸಿಗೆ ತರಾಟೆಗೆ ತೆಗೆದುಕೊಂಡರು. ನಮಗೆ ಈ ಡೀಲರ್ ಬೇಡವೆಂದು ಪಟ್ಟು ಹಿಡಿದಿದ್ದಾರೆ. ಡೀಲರ್ಶಿಪ್ ರದ್ದುಪಡಿಸಿ ಇವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಿ ಅಂತ ಆಗ್ರಹಿಸಿದ್ದಾರೆ. ಆದರೆ ಇದಕ್ಕೆ ಡೀಲರ್ ಹೇಳುವುದು ಮಾತ್ರ ಹೀಗೆ: 30 ಕ್ವಿಂಟಲ್ ಎಕ್ಸ್ಟ್ರಾ ತಂದಿ ಆಲ್ರೆಡಿ, ಇನ್ನು 20 ಕ್ವಿಂಟಲ್ ತಂದ್ರೆ ಕವರ್ ಆಗ್ತದೆ.
ಅದಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ. ನಿನ್ನ 4-5 ದಿನದಲ್ಲಿ ನಾನು ತರ್ತೀನಿ. ಆಯ್ತಾ? ಮೊದಲಿಂದ ನಿಮಗೂ ಫೋನ್ ರಿಕಾರ್ಡಿಂಗ್ ಐತೆ ನನ್ನ ಹತ್ರ ಮಾತಾಡಿದ್ದು. ಮುಂದಿನ ತಿಂಗಳ ತರ್ತೀನಿ, ಮುಂದಿನ ತಿಂಗಳ ಗಾಡಿ ಮೇಲೆ ತಳ ಬಿಡಿಸಲಿ. ನಾನು ಬರ್ಲಿ ಡೀಲರ್ ಬಂದೆ ಭೇಟಿ ಹಾಸ್ಪಿಟಲ್ ಇದ್ದೆ ನಾನು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಅನ್ನಭಾಗ್ಯ ಯೋಜನೆ ಬಡವರ ಹೊಟ್ಟೆಯನ್ನ ಸೇರದೆ ಕಳ್ಳರ ಪಾಲಾಗ್ತಿದೆಯಾ ಎಂಬ ಅನುಮಾನ ಮೂಡಿದೆ. ನಾಗರಾಜ್ ಮಗದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಸರ್ಕಾರ ಬಡವರ ಹಸಿವು ನೀಗಿಸೋದಕ್ಕೆ ಅಂತ ಅನ್ನಭಾಗ್ಯ ಯೋಜನೆಯನ್ನ ಜಾರಿಗೆ ತಂದಿದೆ. ಆದರೆ ಸರ್ಕಾರದ ಮಹತ್ವಾಕಾಂಕ್ಷೆಯ ಅನ್ನಭಾಗ್ಯ ಯೋಜನೆ ಗಡಿ ಗ್ರಾಮಗಳಿಗೆ ತಲುಪ್ತಾ ಇಲ್ಲ. ಒಂದು ವೇಳೆ ಈ ಗಡಿ ಗ್ರಾಮಗಳಿಗೆ ಸರ್ಕಾರದ ಯೋಜನೆ ತಲುಪಿದ್ರೂ ಕೂಡ ಬಡವರಿಗೆ ಮಾತ್ರ ಈ ಅನ್ನಭಾಗ್ಯ ಅಕ್ಕಿ ತಲುಪ್ತಾ ಇಲ್ಲ. ಇದು ನಡೆದಿರೋದು ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡ್ಕೊಂಡ್ಬನ್ನಿ. ಸರ್ಕಾರದ ಮಹತ್ವಾಕಾಂಕ್ಷೆಯ ಅನ್ನಭಾಗ್ಯಕ್ಕೆ ಕನ್ನ. ಫಲಾನುಭವಿಗಳಿಗೆ ವಿತರಣೆಯಾಗದ ಅನ್ನಭಾಗ್ಯ. ಹೀಗೆ ಪಡಿತರ ಚೀಟಿ ಹಿಡಿದು ಜಮಾಯಿಸಿರುವ ಮಹಿಳೆಯರು ಬಯೋಮೆಟ್ರಿಕ್ ತಂಪ್ ಪಡೆದರೂ ಬಡವರಿಗೆ ಅಕ್ಕಿ ನೀಡದ ಡೀಲರ್. ಅಕ್ಕಿ ವಿತರಣೆ ಮಾಡದೇ ಇದ್ದಕ್ಕೆ ಡೀಲರ್ಗೆ ಗುರುಮಠಕಲ್ ತಾಲೂಕಿನ ನಸಲವಾಯಿ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಸಲವಾಯಿ ಗ್ರಾಮಸ್ಥರಿಗೆ ಕಳೆದ 3 ತಿಂಗಳಿನಿಂದ ಅನ್ನಭಾಗ್ಯ ಅಕ್ಕಿ ಪೂರೈಕೆ ಆಗ್ತಿಲ್ಲ. ತೆಲಂಗಾಣ ಹಾಗೂ ಕರ್ನಾಟಕದ ಗಡಿಯಲ್ಲಿರುವಂತಹ ಈ ಗ್ರಾಮಸ್ಥರಿಗೆ 3 ತಿಂಗಳಿನಿಂದ ಅಕ್ಕಿ ವಿತರಿಸದೆ ಡೀಲರ್ ವಂಚಿಸುತ್ತಿರುವ ಆರೋಪ ಕೇಳಿ ಬಂದಿದೆ. ಪ್ರತಿ ತಿಂಗಳು ಗ್ರಾಮಸ್ಥರಿಂದ ಬಯೋಮೆಟ್ರಿಕ್ ತಂಪ್ ಪಡಿತಾರೆ, ಆದರೆ ಅಕ್ಕಿ ಮಾತ್ರ ಕೊಡ್ತಿಲ್ವಂತೆ. ತಿಂದು ಬರ್ಬೇಕು ನಾವು. ಒಂದೊಂದು ಚಿಂತೆ ಒಂದೊಂದು ಕಿಲೋ ಕಮ್ಮಿ ಮಾಡ್ತಾರ. ಬರೋ ತಿಂಗಳ ಹಾಕ್ತಿವಿ, ಹೋದ ತಿಂಗಳ ಹಾಕ್ತಿವಿ. ಅಂದ್ರೆ ನಾವೇ ತಿಂದು ಬರ್ಬೇಕು. ಹೊಲ ಇಲ್ಲದವರು ಎಲ್ಲರೂ ಹೊಲ ಇದ್ದಾರ, ಅರ್ಧ ಮಂದಿ ಹೊಲ ಇದ್ದಾರ, ಅರ್ಧ ಮಂದಿ ಹೊಲ ಇದ್ದಾರ, ಅರ್ಧ ಮಂದಿ ಮಾರ್ಕಾರ, ಅರ್ಧ ಮಂದಿ ತಿನ್ನೋದಾರ. ಅಲ್ಲ ಎಷ್ಟು ತಿಂಗಳಿಂದ ಬಂದಿಲ್ಲಮ್ಮ ನಿಮ್ಗೆ ಅಕ್ಕಿ? ನಮಗೂ ಬಂದವರು ಬರ್ಲಾರ ಅವಲ್ಲ. ಎಷ್ಟು ತಿಂಗಳಿಂದ ಬಂದಿಲ್ಲ? 3 ತಿಂಗಳ 4 ತಿಂಗಳ ಅವ, 4 ತಿಂಗಳ ಅವ, 3 ತಿಂಗಳ ಅವ, 5 ತಿಂಗಳ ಅವ. ಇನ್ನು 3 ತಿಂಗಳಿನಿಂದ ಸರ್ಕಾರದ ಅಕ್ಕಿ ವಿತರಿಸದೇ ಇದ್ರೆ ಬಡವರು ಬದುಕುವುದು ಹೇಗೆ ಅಂತ ಗ್ರಾಮಸ್ಥರು ಏಜೆನ್ಸಿಗೆ ತರಾಟೆಗೆ ತೆಗೆದುಕೊಂಡರು. ನಮಗೆ ಈ ಡೀಲರ್ ಬೇಡವೆಂದು ಪಟ್ಟು ಹಿಡಿದಿದ್ದಾರೆ. ಡೀಲರ್ಶಿಪ್ ರದ್ದುಪಡಿಸಿ ಇವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಿ ಅಂತ ಆಗ್ರಹಿಸಿದ್ದಾರೆ. ಆದರೆ ಇದಕ್ಕೆ ಡೀಲರ್ ಹೇಳುವುದು ಮಾತ್ರ ಹೀಗೆ. 30 ಕ್ವಿಂಟಲ್ ಎಕ್ಸ್ಟ್ರಾ ತಂದಿವಿ ಆಲ್ರೆಡಿ. ಇನ್ನು 20 ಕ್ವಿಂಟಲ್ ತಂದ್ರೆ ಕವರ್ ಆಗ್ತದೆ. ಅದಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ. ನಿನ್ನ 4-5 ದಿನದಲ್ಲಿ ನಾನು ತರ್ತೀನಿ. ಆಯ್ತಾ? ಮೊದಲಿಂದ ನಿಮಗೂ ಫೋನ್ ರಿಕಾರ್ಡಿಂಗ್ ಐತೆ ನನ್ನ ಹತ್ರ ಮಾತಾಡಿದ್ದು. ಮುಂದಿನ ತಿಂಗಳ ತರ್ತೀನಿ, ಮುಂದಿನ ತಿಂಗಳ ಗಾಡಿ ಮೇಲೆ ತಳ ಬಿಡಿಸಲಿ. ನಾನು ಬರ್ಲಿ ಡೀಲರ್ ಬಂದೆ ಭೇಟಿ ಹಾಸ್ಪಿಟಲ್ ಇದ್ದೆ ನಾನು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಅನ್ನಭಾಗ್ಯ ಯೋಜನೆ ಬಡವರ ಹೊಟ್ಟೆಯನ್ನ ಸೇರದೆ ಕಳ್ಳರ ಪಾಲಾಗ್ತಿದೆಯಾ ಎಂಬ ಅನುಮಾನ ಮೂಡಿದೆ. ನಾಗರಾಜ್ ಮಗದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಸರ್ಕಾರ ಬಡವರ ಹಸಿವು ನೀಗಿಸೋದಕ್ಕೆ ಅಂತ ಅನ್ನಭಾಗ್ಯ ಯೋಜನೆಯನ್ನ ಜಾರಿಗೆ ತಂದಿದೆ. ಆದರೆ ಸರ್ಕಾರದ ಮಹತ್ವಾಕಾಂಕ್ಷೆಯ ಅನ್ನಭಾಗ್ಯ ಯೋಜನೆ ಗಡಿ ಗ್ರಾಮಗಳಿಗೆ ತಲುಪ್ತಾ ಇಲ್ಲ. ಒಂದು ವೇಳೆ ಈ ಗಡಿ ಗ್ರಾಮಗಳಿಗೆ ಸರ್ಕಾರದ ಯೋಜನೆ ತಲುಪಿದ್ರೂ ಕೂಡ ಬಡವರಿಗೆ ಮಾತ್ರ ಈ ಅನ್ನಭಾಗ್ಯ ಅಕ್ಕಿ ತಲುಪ್ತಾ ಇಲ್ಲ. ಇದು ನಡೆದಿರೋದು ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡ್ಕೊಂಡ್ಬನ್ನಿ. ಸರ್ಕಾರದ ಮಹತ್ವಾಕಾಂಕ್ಷೆಯ ಅನ್ನಭಾಗ್ಯಕ್ಕೆ ಕನ್ನ. ಫಲಾನುಭವಿಗಳಿಗೆ ವಿತರಣೆಯಾಗದ ಅನ್ನಭಾಗ್ಯ. ಹೀಗೆ ಪಡಿತರ ಚೀಟಿ ಹಿಡಿದು ಜಮಾಯಿಸಿರುವ ಮಹಿಳೆಯರು ಬಯೋಮೆಟ್ರಿಕ್ ತಂಪ್ ಪಡೆದರೂ ಬಡವರಿಗೆ ಅಕ್ಕಿ ನೀಡದ ಡೀಲರ್. ಅಕ್ಕಿ ವಿತರಣೆ ಮಾಡದೇ ಇದ್ದಕ್ಕೆ ಡೀಲರ್ಗೆ ಗುರುಮಠಕಲ್ ತಾಲೂಕಿನ ನಸಲವಾಯಿ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಸಲವಾಯಿ ಗ್ರಾಮಸ್ಥರಿಗೆ ಕಳೆದ 3 ತಿಂಗಳಿನಿಂದ ಅನ್ನಭಾಗ್ಯ ಅಕ್ಕಿ ಪೂರೈಕೆ ಆಗ್ತಿಲ್ಲ. ತೆಲಂಗಾಣ ಹಾಗೂ ಕರ್ನಾಟಕದ ಗಡಿಯಲ್ಲಿರುವಂತಹ ಈ ಗ್ರಾಮಸ್ಥರಿಗೆ 3 ತಿಂಗಳಿನಿಂದ ಅಕ್ಕಿ ವಿತರಿಸದೆ ಡೀಲರ್ ವಂಚಿಸುತ್ತಿರುವ ಆರೋಪ ಕೇಳಿ ಬಂದಿದೆ. ಪ್ರತಿ ತಿಂಗಳು ಗ್ರಾಮಸ್ಥರಿಂದ ಬಯೋಮೆಟ್ರಿಕ್ ತಂಪ್ ಪಡಿತಾರೆ, ಆದರೆ ಅಕ್ಕಿ ಮಾತ್ರ ಕೊಡ್ತಿಲ್ವಂತೆ. ತಿಂದು ಬರ್ಬೇಕು ನಾವು. ಒಂದೊಂದು ಚಿಂತೆ ಒಂದೊಂದು ಕಿಲೋ ಕಮ್ಮಿ ಮಾಡ್ತಾರ. ಬರೋ ತಿಂಗಳ ಹಾಕ್ತಿವಿ, ಹೋದ ತಿಂಗಳ ಹಾಕ್ತಿವಿ. ಅಂದ್ರೆ ನಾವೇ ತಿಂದು ಬರ್ಬೇಕು. ಹೊಲ ಇಲ್ಲದವರು ಎಲ್ಲರೂ ಹೊಲ ಇದ್ದಾರ, ಅರ್ಧ ಮಂದಿ ಹೊಲ ಇದ್ದಾರ, ಅರ್ಧ ಮಂದಿ ಹೊಲ ಇದ್ದಾರ, ಅರ್ಧ ಮಂದಿ ಮಾರ್ಕಾರ, ಅರ್ಧ ಮಂದಿ ತಿನ್ನೋದಾರ. ಅಲ್ಲ ಎಷ್ಟು ತಿಂಗಳಿಂದ ಬಂದಿಲ್ಲಮ್ಮ ನಿಮ್ಗೆ ಅಕ್ಕಿ? ನಮಗೂ ಬಂದವರು ಬರ್ಲಾರ ಅವಲ್ಲ. ಎಷ್ಟು ತಿಂಗಳಿಂದ ಬಂದಿಲ್ಲ? 3 ತಿಂಗಳ 4 ತಿಂಗಳ ಅವ,
4 ತಿಂಗಳವ 3 ತಿಂಗಳವ 5 ತಿಂಗಳವ ಇನ್ನು 3 ತಿಂಗಳಿನಿಂದ ಸರ್ಕಾರದ ಅಕ್ಕಿ ವಿತರಿಸದೇ ಇದ್ರೆ ಬಡವರು ಬದುಕುವುದು ಹೇಗೆ ಅಂತ ಗ್ರಾಮಸ್ಥರು ಏಜೆನ್ಸಿಗೆ ತರಾಟೆಗೆ ತೆಗೆದುಕೊಂಡರು. ನಮಗೆ ಈ ಡೀಲರ್ ಬೇಡವೆಂದು ಪಟ್ಟು ಹಿಡಿದಿದ್ದಾರೆ. ಡೀಲರ್ಶಿಪ್ ರದ್ದುಪಡಿಸಿ ಇವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಿ ಅಂತ ಆಗ್ರಹಿಸಿದ್ದಾರೆ. ಆದರೆ ಇದಕ್ಕೆ ಡೀಲರ್ ಹೇಳುವುದು ಮಾತ್ರ ಹೀಗೆ. 30 ಕ್ವಿಂಟಲ್ ಎಕ್ಸ್ಟ್ರಾ ತಂದಿವಿ ಆಲ್ರೆಡಿ. ಇನ್ನು 20 ಕ್ವಿಂಟಲ್ ತಂದ್ರೆ ಕವರ್ ಆಗ್ತದೆ. ಅದಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ. ಇನ್ನ 4-5 ದಿನದಲ್ಲಿ ನಾನು ತರ್ತೀನಿ. ಆಯ್ತಾ? ಮೊದಲಿಂದ ನಿಮಗೂ ಫೋನ್ ರಿಕಾರ್ಡಿಂಗ್ ಐತೆ ನನ್ನ ಹತ್ರ ಮಾತಾಡಿದ್ದು. ಮುಂದಿನ ತಿಂಗಳ ತರ್ತೀನಿ, ಮುಂದಿನ ತಿಂಗಳ ಕಾಲಿಗೆ ಗಾಡಿ ಮೇಲೆ ತಳ ಬಿದ್ದಿಸಲಿ ನಾನು ಬಂದು ಡೀಲರ್ ಬಂದೆ ಭೇಟಿ ಗಾಡಿ ಮೇಲೆ ಹಾಸ್ಪಿಟಲ್ ಇದ್ದೆ ನಾನು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಅನ್ನಭಾಗ್ಯ ಯೋಜನೆ ಬಡವರ ಹೊಟ್ಟೆಯನ್ನ ಸೇರದೆ ಕಳ್ಳರ ಪಾಲಾಗ್ತಿದೆಯಾ ಎಂಬ ಅನುಮಾನ ಮೂಡಿದೆ. ನಾಗರಾಜ್ ಮಗದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ.